Hello, my dear Karnataka Pharma champions. Welcome back to KPC classes. So, today one of the good news for Karnataka Pharma aspirants. Yes, so after a long period of waiting, finally Karnatakaದಲ್ಲಿ pharmacist recruitment notification ಬರೋದಿದೆ. Yes, this is 100% genuine informations. ಓಕೆ, ಸೊ ಯಾವ ಒಂದು ಇನ್ಫಾರ್ಮೇಶನ್ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ರೀಸೆಂಟ್ ಆಗಿ ಒಂದು ಫಂಕ್ಷನ್ ಇತ್ತು ಬೆಂಗಳೂರಲ್ಲಿ. ಹಿಂದ್ಗಡೆ ಆಗಿರ್ತಕ್ಕಂತಹ ಕರ್ನಾಟಕ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂತಹ ಪೋಸ್ಟ್ ಬೇಸ್ ಮೇಲೆ ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ನ ಒಂದು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಫಂಕ್ಷನ್ ನ ಕಂಡಕ್ಟ್ ಮಾಡಿದ್ರು. ಸೊ ಆ ಫಂಕ್ಷನ್ ಅಲ್ಲಿ ಸಿಎಂ ಅವರು ಕೂಡ ಹೇಳಿದ್ದಾರೆ, ವೆರಿ ಸೂನ್ ಕರ್ನಾಟಕ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಸೊ ಸಾಕಷ್ಟು ಒಂದು ವೇಕೆಂಟ್ ಇರ್ತಕ್ಕಂಥ ಪೋಸ್ಟ್ ನ ಫಿಲ್ ಅಪ್ ಮಾಡ್ಕೋತೀವಿ ಅಂತ. ಎಸ್, ಇದು 100% ಜೆನ್ಯೂನ್ ಇನ್ಫಾರ್ಮೇಶನ್. ನೀವು ಇಲ್ಲಿ ನೋಡ್ತಿರ್ಬೋದು, ಇದೊಂದು ಚಾರ್ಟ್ ನಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಯಾವ್ಯಾವ್ದು ಇವಾಗ ಒಂದು ಕರ್ನಾಟಕ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಲ್ಲಿ ಎಷ್ಟು ಪೋಸ್ಟ್ ವ್ಯಾಕೆಂಟ್ ಇದೆ ಅಂಡ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋರು ಇದ್ದಾರೆ ಅಂತ. ಸೊ ರಿಕ್ರೂಟ್ಮೆಂಟ್ ಇನ್ ಎಫೆಕ್ಟ್ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ. ಅಂಡ್ ನಮ್ಗೆ ನಾವು ಇದು ನೋಡ್ತಾ ಹೋಗೋಣ, ಫಾರ್ಮಸಿ ಅಂಡ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಆಫೀಸರ್. ಓಕೆ, ಸೊ ಎರಡು ಇನ್ಕ್ಲೂಡಿಂಗ್ ಸೇರಿ ಟೋಟಲ್ 800 ಪೋಸ್ಟ್ ನ ನಾವು ಆದಷ್ಟು ಬೇಗನೆ ಫಿಲ್ ಅಪ್ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ದಿಸ್ ಈಸ್ ಒನ್ ಆಫ್ ದಿ ವೆರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಆಫ್ಟರ್ ಲಾಂಗ್ ಪೀರಿಯಡ್ ಆಫ್ ವೇಟಿಂಗ್ 4 to 5 years ಆದ್ಮೇಲೆ ಒಂದು ಫಾರ್ಮಸಿಸ್ಟ್ ರಿಕ್ರೂಟ್ಮೆಂಟ್ ಆಗೋದಿದೆ. ಅಂಡ್ ಈ ಸಾರಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುವುದಿಲ್ಲ. ಮೀನ್ಸ್ ಲಾಸ್ಟ್ ಟೈಮ್ ಯಾವ ತರ ಇತ್ತು ಅಂದ್ರೆ, ಸೆಲೆಕ್ಷನ್ 10th PUC ಅಂಡ್ ಡಿಪ್ಲೊಮಾ D.Pharm ಮಾರ್ಕ್ಸ್ ಕನ್ಸಿಡರ್ ಮಾಡಿ ಮೆರಿಟ್ ಬೇಸ್ ಮೇಲೆ ಸೆಲೆಕ್ಷನ್ ತಗೊಂಡಿದ್ರು. ಬಟ್ ಈ ಸಾರಿ ಯಾವುದೇ ಆ ರೀತಿ ಪ್ರೊಸೆಸ್ ನ ಆಗೋದಿಲ್ಲ, ಬಿಕಾಸ್ ಕೋವಿಡ್ ಬಂದಾಗಿಂದ ಅಂಡ್ ಮಾರ್ಕ್ಸ್ ಕೂಡ ವೇರಿಯೇಷನ್ ಆಗಿರೋದಕ್ಕೆ ಸೆಲೆಕ್ಷನ್ ಬೇಸ್ಡ್ ಆನ್ ಓನ್ಲಿ ರಿಟರ್ನ್ ಎಕ್ಸಾಮಿನೇಷನ್ಸ್. ಓಕೆ, ಸೊ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಆ ಬೇಸ್ ಮೇಲೆ ನೀವು ಎಷ್ಟು ಮಾರ್ಕ್ಸ್ ಸೆಕ್ಯೂರ್ ಮಾಡ್ಕೋತೀರಾ, ಸೊ ನಿಮ್ ಡಿಪೆಂಡ್ ಆನ್ ಯುವರ್ ರ್ಯಾಂಕ್, ಯು ವಿಲ್ ಗೆಟ್ ಸೆಲೆಕ್ಟೆಡ್. ಓಕೆ, ಸೊ ಹಾಗಾಗಿ ನಾನು ದಯಮಾಡಿ ಹೇಳ್ತಾ ಇದ್ದೀನಿ, ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾಟ್ ಓನ್ಲಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮಸಿಸ್ಟ್ ಕೂಡ ಬರೋದಿದೆ. ಎಸ್, ಯಾವ ಪೋಸ್ಟ್ ಬರೋದಿದೆ ಅಂದ್ರೆ, ಮತ್ತೆ ಈ ಸಾರಿ ನಿಮ್ಗೆ RRB ಫಾರ್ಮಸಿಸ್ಟ್ ಕೂಡ ಬರೋದಿದೆ. ಇದು ಕೂಡ ನಿಮ್ಗೆ ಜೂನ್ ನಲ್ಲಿ ರಿಲೀಸ್ ಆಗುತ್ತೆ, ಜೂನ್ ಆರ್ ಜುಲೈ ನಲ್ಲಿ 100% ಇದು ಬರೋದಿದೆ. ಅಂಡ್ CGHS ಫಾರ್ಮಸಿಸ್ಟ್ ಇದು ಕೂಡ ನಿಮ್ಗೆ ಮಾರ್ಚ್ ನಲ್ಲಿ ಬರುತ್ತೆ. ಓಕೆ, ಸೊ ಮಾರ್ಚ್ ನಲ್ಲಿ ಬರುತ್ತೆ. ಅಂಡ್ ಏಮ್ಸ್ ಅಂಡ್ ಏಮ್ಸ್ ಫಾರ್ಮಸಿಸ್ಟ್ ಮತ್ತೆ ESIC ಫಾರ್ಮಸಿಸ್ಟ್ ಕೂಡ ನಿಮ್ಗೆ ಬರೋದಿದೆ. ಓಕೆ, ಸೊ ಇನ್ನೂ ಸಾಕಷ್ಟು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಇಂದ ಫಾರ್ಮಸಿಸ್ಟ್ ರಿಕ್ರೂಟ್ಮೆಂಟ್ ಆಗೋದಿದೆ. ಸೊ ದಯಮಾಡಿ ಪ್ಲೀಸ್, ಐ ಆಮ್ ಹಂಬಲ್ ರಿಕ್ವೆಸ್ಟಿಂಗ್ ಆಲ್ ಆಫ್ ಯು, ಪ್ಲೀಸ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫ್ರಮ್ ನೌ ಆನ್ ಓನ್ಲಿ. ಓಕೆ, ಸೊ ನಿಮ್ಗಾಗಿ ನಾವು ಒಂದು KPC ಕ್ಲಾಸ್ ಕಡೆಯಿಂದ ಫಾರ್ಮಸಿಸ್ಟ್ ಕೋರ್ಸ್ ಕೂಡ ಲಾಂಚ್ ಮಾಡ್ತಾ ಇದ್ದೀವಿ. ಅಂಡ್ ಆಸ್ ಯು ಕ್ಯಾನ್ ಸಿ ಹಿಯರ್, ಬ್ಯಾಚ್ ನ ಬಂದ್ಬಿಟ್ಟು ನಾವು ಮಾರ್ಚ್ 15 ಇಂದ ಬ್ಯಾಚಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಅಂಡ್ ಅಡ್ಮಿಷನ್ ಬಂದ್ಬಿಟ್ಟು ನಿಮ್ಗೆ February 28 ಲಾಸ್ಟ್ ಡೇಟ್ ಇದೆ. ಬೇಗನೆ ಅಡ್ಮಿಷನ್ ತಗೊಳ್ಳಿ. ಇದರಲ್ಲಿ ನಿಮ್ಗೆ ಯು ವಿಲ್ ಗೆಟ್ ಲೈವ್ ಅಂಡ್ ರೆಕಾರ್ಡೆಡ್ ಕ್ಲಾಸಸ್. ಸೊ ಡೈಲಿ ನಾವು ಲೈವ್ ಮತ್ತೆ ನಿಮಗೆ ರೆಕಾರ್ಡೆಡ್ ಕ್ಲಾಸ್ ನ ಕಂಡಕ್ಟ್ ಮಾಡ್ತೀವಿ. ಬೋತ್ ಎಕ್ಸ್ಪ್ಲನೇಷನ್ ಬೋತ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ. ಓಕೆ, ಸೊ ಕಾನ್ಸೆಪ್ಟ್ ನಿಮಗೆ ಮೇನ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬಿಟ್ಟು, ಸೊ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ ನಿಮಗೆ ಪ್ರತಿಯೊಂದು ಟಾಪಿಕ್ ನ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಅಂಡ್ ಅಲಾಂಗ್ ವಿತ್ ದಟ್ ಯು ವಿಲ್ ಗೆಟ್ ಸ್ಟಡಿ ಮೆಟೀರಿಯಲ್ ನೋಟ್ಸ್. ಈಚ್ ಅಂಡ್ ಎವ್ರಿ ಟಾಪಿಕ್ ಮೇಲೆ ನಿಮಗೆ ಸ್ಟಡಿ ಮೆಟೀರಿಯಲ್ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಏನ್ ಇಂಪಾರ್ಟೆಂಟ್ ಇದೆ, ಪ್ರತಿಯೊಂದು ಇನ್ಫಾರ್ಮೇಶನ್, ಪ್ರತಿಯೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಟ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ, ಅಂಡ್ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ ಇರುತ್ತೆ ನಿಮಗೆ. ಸೊ ಇವತ್ತು ಕಂಪ್ಲೀಟ್ ಯಾವ್ದಾಗಿ ಟಾಪಿಕ್ ನಿಮಗೆ ಕಂಪ್ಲೀಟ್ ಮಾಡಿರ್ತೀವಿ, ಅದ್ರ ಬೇಸ್ ಮೇಲೆ ಸೊ ನಿಮಗೆ ಕಂಟಿನ್ಯೂಸ್ ಟೆಲಿಗ್ರಾಮ್ ಅಂಡ್ ನಮ್ದು KPC ಕ್ಲಾಸಸ್ ಆಪ್ ನಲ್ಲಿ ಕ್ವಿಜ್ ಕೂಡ ಕಂಡಕ್ಟ್ ಮಾಡ್ತೀವಿ. ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಸೊಲ್ಯೂಷನ್ ಕೊಡ್ತೀವಿ ನಿಮ್ಗೆ. ಓಕೆ, ಅಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್. ಅಂಡ್ ನೆಕ್ಸ್ಟ್ ನಾನ್ ಫಾರ್ಮಾ ಸ್ಟ್ರಾಟಜಿಸ್. ಓಕೆ, ಸೊ ನಿಮ್ಗೆ ಇದರಲ್ಲಿ ಪ್ಯಾಟರ್ನ್ ಬಂದ್ಬಿಟ್ಟು ಫಾರ್ಮಸಿ ಅಂಡ್ ನಾನ್ ಫಾರ್ಮಸಿ ಎರಡು ಇನ್ಕ್ಲೂಡಿಂಗ್ ಇರುತ್ತೆ. ಸೊ ಇವೆರಡು ಕೂಡ ನೀವು ಮೇನ್ ಆಗಿ ಫೋಕಸ್ ಮಾಡಬೇಕು. ಓಕೆ, ನಾನ್ ಫಾರ್ಮಾ ಕೂಡ ನಾವು ನಿಮ್ಗೆ ಕವರ್ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಟಾಪರ್ ಸ್ಟಾಕ್. ಓಕೆ, ಸೊ ಇವಾಗ ಬೇರೆ ಬೇರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂತಹ ನಮ್ಮ ಫ್ರೆಂಡ್ಸ್ ಬೇರೆ ಬೇರೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆಸ್ ಅ ಫಾರ್ಮಸಿಸ್ಟ್, ಡ್ರಗ್ ಇನ್ಸ್ಪೆಕ್ಟರ್ ಆಗಿ. ಓಕೆ, ಅವರಿಂದ ಕೂಡ ನಿಮ್ಗೆ ಒಂದು ಪಾಡ್ಕಾಸ್ಟ್ ಕೂಡ ಕಂಡಕ್ಟ್ ಮಾಡ್ತೀವಿ. ಓಕೆ, ಸೊ ಆದಷ್ಟು ಬೇಗ ಕೋರ್ಸ್ ಜಾಯಿನ್ ಆಗಿ. ನಮ್ದು ವಾಟ್ಸ್ಆಪ್ ಚಾನಲ್ ಕೂಡ ಇದೆ, KPC ಕ್ಲಾಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಾಟ್ಸ್ಆಪ್ ನಲ್ಲಿ ಕೂಡ ಜಾಯಿನ್ ಆಗಿ ಈಚ್ ಅಂಡ್ ಎವ್ರಿಥಿಂಗ್ ಜಾಬ್ ರಿಗಾರ್ಡಿಂಗ್ ಪ್ರತಿಯೊಂದು ಇನ್ಫಾರ್ಮೇಶನ್ ನಮ್ KPC ಕ್ಲಾಸಸ್ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಾನು. ಓಕೆ,
ಅಂಡ್ ಎಸ್, ಇದು ಕರ್ನಾಟಕದಲ್ಲಿ ಏನ್ ಇವಾಗ ಫಾರ್ಮಸಿಸ್ಟ್ ಪೋಸ್ಟ್ ಬರೋದಿದೆ, ಸ್ಪೆಷಲಿ ಡಿ ಫಾರ್ಮ್ ಅಂತೂ 100% ನೀವು ಎಲಿಜಿಬಲ್ ಇರ್ತೀರಾ. ಬಟ್ ಬಿ ಫಾರ್ಮ್ ದವ್ರಿಗೆ ನೋಟಿಫಿಕೇಶನ್ ಬಂದ ಮೇಲೆ ಗೊತ್ತಾಗೋದು. ಇನ್ ಕೇಸ್ ಬಿ ಫಾರ್ಮ್ ಆಡ್ ಆಗ್ಲಿಲ್ಲ ಅಂದ್ರೆ ಅದ್ರ ಜೊತೆಗೆ ನಾವು ಮತ್ತೆ ಫೈಟ್ ಮಾಡ್ಬಿಟ್ಟು ಹೇಗಾದ್ರೂ ಮತ್ತೆ ಬಿ ಫಾರ್ಮ್ ನ ಇನ್ಕ್ಲೂಡ್ ಮಾಡ್ಸೋಕ್ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಅವರ್ ಬ್ಯಾಚ್. ಬಟ್ ಒನ್ಸ್ ಅಗೇನ್ ನಾ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಕಾಂಪಿಟೇಷನ್ ಹೆವಿ ಇರುತ್ತೆ, ಬಟ್ ಯಾರು ಸ್ಟ್ರಾಂಗ್ ಆಗಿ ಯಾರು ಒಂದು 100% ನೀವು ಹಾರ್ಡ್ ವರ್ಕ್ ಮಾಡ್ತೀರಾ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಜಾಬ್. ಓಕೆ, ದಿಸ್ ಇಸ್ ಗೋಲ್ಡನ್ ಟೈಮ್, ಪ್ಲೀಸ್ ಡೋಂಟ್ ಮಿಸ್ ಇಟ್. ಓಕೆ, ಥ್ಯಾಂಕ್ ಯು ಸೊ ಮಚ್.